ನಮಸ್ಕಾರ. ಸ್ಟಾಕ್ ಮಾರ್ಕೆಟ್ ಬಗ್ಗೆ ಮಾತಾಡ್ಬೇಕಾದ್ರೆ ನಿಫ್ಟಿ 50 ಅನ್ನೋ ಪದ ಪದೇ ಪದೇ ಕೇಳ್ಬರುತ್ತೆ. ಏನಿದು ನಿಫ್ಟಿ 50? ಬನ್ನಿ ಈ ವಿಶ್ಲೇಷಣೆಯಲ್ಲಿ ಅದರ ಬಗ್ಗೆ ಸರಳವಾಗಿ ತಿಳ್ಕೊಳ್ಳೋಣ. ಪ್ರತಿದಿನ ನ್ಯೂಸ್ ಚಾನೆಲ್ ಹಾಕಿದ್ರೆ ನಿಫ್ಟಿ ಇವತ್ತು ಇಷ್ಟೋ ಪಾಯಿಂಟ್ಸ್ ಮೇಲೆ ಹೋಯ್ತು, ಇಷ್ಟೋ ಪಾಯಿಂಟ್ಸ್ ಕೆಳಗೆ ಬಂತು ಅಂತ ಹೇಳ್ತಾರೆ. ಅಷ್ಟಕ್ಕೂ ಈ ನಂಬರ್ ಅಂದ್ರೆ ಏನು? ಅದೊಂದು ಶೇರ್ ತರಾನೇ ಇದ್ರೆ ಅದನ್ನ ಯಾಕೆ ನೇರವಾಗಿ ಕೊಂಡುಕೊಳ್ಳೋಕೆ ಅಥವಾ ಮಾರಾಟ ಮಾಡೋಕ್ಕಾಗಲ್ಲ? ಓಕೆ, ಹಾಗಾದ್ರೆ ಮೊದಲು ನಿಫ್ಟಿ ಯಾಕೆ ಬಂತು ಅಂತ ತಿಳ್ಕೊಳ್ಳೋಣ. ಆಮೇಲೆ ಅದನ್ನ ಹೇಗೆ ಲೆಕ್ಕ ಹಾಕ್ತಾರೆ, ಅದರೊಳಗಡೆ ಏನಿದೆ ಅಂತ ನೋಡೋಣ. ಕೊನೆಗೆ ನಿಫ್ಟಿಯಲ್ಲಿ ಇನ್ವೆಸ್ಟ್ ಮಾಡ್ಬೇಕು ಅಂದ್ರೆ ಅದಕ್ಕೂ ದಾರಿ ಇದೆಯಾ ಅಂತಾನೂ ನೋಡೋಣ. ನಿಫ್ಟಿ ಅಂದ್ರೆ ಏನು ಅಂತ ಪೂರ್ತಿಯಾಗಿ ಅರ್ಥ ಆಗ್ಬೇಕು ಅಂದ್ರೆ ನಾವು ಮೊದಲು ಸ್ವಲ್ಪ ಹಿಂದೆ ಹೋಗ್ಬೇಕು. ಅಂದ್ರೆ ನಿಫ್ಟಿ ಅನ್ನೋದೇ ಎಲ್ಲಿದ್ದ ಕಾಲಕ್ಕೆ 1 ಕ್ಷಣ 1970ರ ದಶಕಕ್ಕೆ ಹೋಗೋಣ. ಆಗ ಬೇರೆ ದೇಶದ ಇನ್ವೆಸ್ಟರ್ಸ್ ಭಾರತದ ಕಂಪನಿಗಳಲ್ಲಿ ದುಡ್ಡು ಹಾಕ್ಬೇಕು ಅಂತ ಬರ್ತಿದ್ರು. ಆದ್ರೆ ಅವರಿಗೆ ಒಂದು ದೊಡ್ಡ ಸಮಸ್ಯೆ ಇತ್ತು. ಅವರು ಇವತ್ತು ಇಂಡಿಯನ್ ಮಾರ್ಕೆಟ್ ಮೇಲು ಹೋಗಿದ್ಯಾ ಅಥವಾ ಕೆಳಗೆ ಬಂದಿದ್ಯಾ ಅಂತ ಕೇಳಿದ್ರೆ ಉತ್ತರ ಕೊಡೋಕೆ ಯಾರಿಂದಲೂ ಆಗ್ತಿರ್ಲಿಲ್ಲ. ಯಾಕಂದ್ರೆ ನೂರಾರು ಕಂಪನಿಗಳ ಷೇರುಗಳಿದ್ದಾಗ ಒಟ್ಟಾರೆ ಮಾರ್ಕೆಟ್ ಹೇಗಿದೆ ಅಂತ ಒಂದೇ ಮಾತಲ್ಲಿ ಹೇಳೋದು ಹೇಗೆ ಸಾಧ್ಯ? ಈ ಸಮಸ್ಯೆಗೆ ಒಂದು ಪರಿಹಾರ ಬೇಕಿತ್ತು. ಅದೇ ಸೂಚ್ಯಾಂಕ ಅಥವಾ ಇಂಡೆಕ್ಸ್. ಇದನ್ನ ಸಿಂಪಲ್ ಆಗಿ ಹೇಳೋದಾದ್ರೆ ಮಾರ್ಕೆಟ್ನ ಹೆಲ್ತ್ ಚೆಕ್ ಮಾಡೋ ಒಂದು ಥರ್ಮಾಮೀಟರ್ ಇದ್ಹಾಗೆ. ಒಂದೇ ನಂಬರ್ ನೋಡಿ ಮಾರ್ಕೆಟ್ನ ಜ್ವರ ಎಷ್ಟಿದೆ ಅಂತ ಹೇಳ್ಬೋದು. ಸರಿ, ಇದೇ ಕಾರಣಕ್ಕೋಸ್ಕರ ನಿಫ್ಟಿ 50 ಹುಟ್ಕೊಂಡಿದ್ದು. ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅಂದ್ರೆ NSE ದೇಶದ ಟಾಪ್ 50 ದೊಡ್ಡ ಕಂಪನಿಗಳ ಪರ್ಫಾರ್ಮೆನ್ಸ್ ಅನ್ನು ಅಳತೆ ಮಾಡಕ್ಕೆ ಈ ಮೀಟರ್ನು ಸಿದ್ಧಪಡಿಸಿತು. ಹಾಗಾದ್ರೆ ಒಂದು ವಿಷಯವನ್ನ ಸ್ಪಷ್ಟವಾಗಿ ನೆನಪಿಟ್ಕೊಳ್ಬೇಕು. ನಿಫ್ಟಿ ಅಂದ್ರೆ ಅದೊಂದು ಶೇರ್ ಅಲ್ಲ, ಅದನ್ನ ಕೈಲಿ ಹಿಡ್ಕೊಳಕ್ಕಾಗಲ್ಲ. ಅದು ಕೇವಲ ಒಂದು ನಂಬರ್, ಒಂದು ಲೆಕ್ಕಾಚಾರ. ಅದಕ್ಕೆ ಅದನ್ನ ಪೇಪರ್ ವರ್ಕ್ ಅಂತ ಕರೆಯೋದು. ಯಾಕಂದ್ರೆ ಅದು ಕೇವಲ ಲೆಕ್ಕಾಚಾರದ ಮೂಲಕ ಹುಟ್ಟಿದ ಒಂದು ಮೌಲ್ಯ ಅಷ್ಟೇ. ಸರಿ, ನಿಫ್ಟಿ ಅನ್ನೋದು ಒಂದು ಲೆಕ್ಕಾಚಾರ ಅಂತ ಗೊತ್ತಾಯ್ತು. ಹಾಗಾದ್ರೆ ಈ ಪ್ರಭಾವಶಾಲಿ ನಂಬರನ್ನು ಹೇಗೆ ಲೆಕ್ಕ ಹಾಕ್ತಾರೆ? ಬನ್ನಿ ಅದರ ರಚನೆ ಹೇಗಿರುತ್ತೆ ಅಂತ ನೋಡೋಣ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ನಿಫ್ಟಿ ಅಂದ್ರೆ ಆ 50 ಕಂಪನಿಗಳ ಷೇರು ಬೆಲೆಗಳನ್ನ ಕೂಡಿ 50ರಿಂದ ಭಾಗಿಸುವುದಲ್ಲ. ಇದು ಒಂದು ವೇಟೆಡ್ ಇಂಡೆಕ್ಸ್. ಅಂದ್ರೆ ಆ 50 ಕಂಪನಿಗಳಲ್ಲಿ ಯಾವುದು ತುಂಬಾ ದೊಡ್ಡದಾಗಿರುತ್ತೋ ಅದರ ಮಾತು ಇಲ್ಲಿ ಹೆಚ್ಚು ನಡೆಯುತ್ತೆ. ಕಂಪನಿಯ ಸೈಜ್ ಅಥವಾ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಜಾಸ್ತಿ ಇದ್ದಷ್ಟು ನಿಫ್ಟಿ ಮೇಲೆ ಅದರ ಪ್ರಭಾವನೂ ಜಾಸ್ತಿ ಇರುತ್ತೆ. ಈ ಚಾರ್ಟ್ ನೋಡಿದ್ರೆ ಒಂದು ವಿಷಯ ಸ್ಪಷ್ಟವಾಗುತ್ತೆ. ನಿಫ್ಟಿಯಲ್ಲಿ ಫೈನಾನ್ಷಿಯಲ್ ಸರ್ವಿಸಸ್ ಅಂದ್ರೆ ಬ್ಯಾಂಕಿಂಗ್ ಮತ್ತು ಹಣಕಾಸು ಸೇವೆಗಳದ್ದೇ ದರ್ಬಾರ್. ಸುಮಾರು 37%, ಅಂದ್ರೆ ನಿಫ್ಟಿಯ 1/3ಕ್ಕಿಂತ ಹೆಚ್ಚು ಭಾಗ ಇವೇ ಕಂಪನಿಗಳಿಂದ ತುಂಬಿದೆ. ಇದು ನಮ್ಮ ದೇಶದ ಆರ್ಥಿಕತೆಯಲ್ಲಿ ಈ ಸೆಕ್ಟರ್ ಎಷ್ಟು ಮುಖ್ಯ ಅನ್ನೋದನ್ನ ತೋರಿಸುತ್ತೆ. ಈ ವೇಟೇಜ್ ಅಥವಾ ತೂಕ ಅನ್ನೋದು ಇಷ್ಟು ಮುಖ್ಯ ಆಗಿರೋದ್ರಿಂದ ನಿಫ್ಟಿಯನ್ನ ಪ್ರತಿದಿನ ಮೇಲೆ ಕೆಳಗೆ ಆಡಿಸೋ ಆ ದೊಡ್ಡ ಕಂಪನಿಗಳು ಯಾವುವು? ಆ ಹೆವಿ ವೇಟ್ಗಳನ್ನ ಒಮ್ಮೆ ನೋಡೋಣ ಬನ್ನಿ. ನೋಡಿ, HDFC ಬ್ಯಾಂಕ್ ಮತ್ತು ರಿಲಯನ್ಸ್ ಇಂಡಸ್ಟ್ರೀಸ್ ಈ ಎರಡೂ ಕಂಪನಿಗಳೇ ಸೇರಿ ನಿಫ್ಟಿಯ ಸುಮಾರು 22% ತೂಕವನ್ನ ಹೊಂದಿವೆ. ಅಂದ್ರೆ ಇಡೀ ನಿಫ್ಟಿ 50ಯಲ್ಲಿ ಈ ಎರಡೇ ಕಂಪನಿಗಳ ಮಾತು ಹೆಚ್ಚು ನಡೆಯುತ್ತೆ. ಇವುಗಳ ಶೇರ್ ಬೆಲೆಯಲ್ಲಿ ಸ್ವಲ್ಪ ದೊಡ್ಡ ಬದಲಾವಣೆ ಆದ್ರೂ ಸಾಕು, ಇಡೀ ನಿಫ್ಟಿಯ ಗ್ರಾಫ್ ತನ್ನ ದಿಕ್ಕನ್ನೇ ಬದಲಾಯಿಸಿಬಿಡಬಹುದು. ಇದೆಲ್ಲ ಕೇಳಿದ್ಮೇಲೆ ಒಂದು ಸಹಜವಾದ ಗೊಂದಲ ಮೂಡಬಹುದು. ಸರಿ, ನಿಫ್ಟಿ ಅನ್ನೋದು ಕೇವಲ ಒಂದು ನಂಬರ್ ಅಷ್ಟೇ ಆಗಿದ್ರೆ ಹಾಗಾದ್ರೆ ನಾವು ಪ್ರತಿದಿನ ಟಿವಿಯಲ್ಲಿ ಅಥವಾ ಆಪ್ಗಳಲ್ಲಿ ನೋಡೋ ಆ ನಿಫ್ಟಿ ಚಾರ್ಟ್ ಏನದು? ಈಗ ಹೇಳೋದು ತುಂಬಾನೇ ಮುಖ್ಯವಾದ ವಿಷಯ, ಗಮನವಿಟ್ಟು ಕೇಳಿ. ನಿಫ್ಟಿಯನ್ನ ನಾವು ಕೊಂಡುಕೊಳ್ಳೋಕೂ ಆಗಲ್ಲ, ಅದನ್ನ ಮಾರೋಕೂ ಆಗಲ್ಲ. ಯಾಕಂದ್ರೆ ಮತ್ತೊಮ್ಮೆ ಹೇಳ್ತೀನಿ, ಅದೊಂದು ಶೇರ್ ಅಲ್ಲ, ಅದೊಂದು ವಸ್ತು ಕೂಡ ಅಲ್ಲ. ಅದು ಕೇವಲ ಒಂದು ಲೆಕ್ಕಾಚಾರದ ನಂಬರ್ ಅಷ್ಟೇ. ಸಾಮಾನ್ಯವಾಗಿ ನಾವು ನೋಡೋದು ನಿಫ್ಟಿ 50 ಸ್ಪಾಟ್ ಚಾರ್ಟ್. ಇದು ಪೇಪರ್ ವರ್ಕ್ ಇಂಡೆಕ್ಸ್. ಅಂದ್ರೆ ಆ 50 ಷೇರುಗಳ ಪ್ರದರ್ಶನ ಹೇಗಿದೆಯೋ ಹಾಗೆ ಈ ಚಾರ್ಟ್ ಚಲಿಸುತ್ತೆ. ಇನ್ನೊಂದು ಇರುತ್ತೆ ನಿಫ್ಟಿ ಫ್ಯೂಚರ್ಸ್. ಇದು ಬೇರೆ, ಇದೊಂದು ಟ್ರೇಡ್ ಮಾಡಬಹುದಾದ ಕಾಂಟ್ರಾಕ್ಟ್. ಸ್ಪಾಟ್ ಚಾರ್ಟ್ ಷೇರುಗಳ ಚಲನೆಯನ್ನ ತೋರಿಸಿದ್ರೆ, ಫ್ಯೂಚರ್ಸ್ ಚಾರ್ಟ್ ಟ್ರೇಡರ್ಗಳ ಖರೀದಿ ಮಾರಾಟದಿಂದ ಚಲಿಸುತ್ತೆ. ಸ್ಪಾಟ್ ಚಾರ್ಟ್ ಅನ್ನೋದು ಹವಾಮಾನ ವರದಿ ಇದ್ದಾಗೆ, ಅದು ನಿಜವಾದ ಟೆಂಪರೇಚರ್ ತೋರಿಸುತ್ತೆ. ಆದ್ರೆ ಫ್ಯೂಚರ್ಸ್ ಚಾರ್ಟ್ ಅನ್ನೋದು ನಾಳೆ ಮಳೆ ಬರುತ್ತಾ ಇಲ್ವಾ ಅಂತ ಜನ ಬೆಟ್ಟಿಂಗ್ ಕಟ್ಟದ ಹಾಗೆ. ಹಾಗಾದ್ರೆ ನಿಫ್ಟಿಯನ್ನೇ ನೇರವಾಗಿ ಕೊಂಡುಕೊಳ್ಳಕ್ ಆಗಲ್ಲ ಅಂದ್ರೆ ನಿಫ್ಟಿ ಮೇಲೆ ಹೋದಾಗ ಲಾಭ ಗಳಿಸೋದು ಹೇಗೆ? ಅಂದ್ರೆ ನಿಫ್ಟಿಯ ಪರ್ಫಾರ್ಮೆನ್ಸ್ನಲ್ಲಿ ಭಾಗಿಯಾಗೋದು ಹೇಗೆ? ಅದಕ್ಕೊಂದು ದಾರಿ ಇದೆ. ಅದೇ ETF ಅಂದ್ರೆ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್. ಇದನ್ನ ಒಂದು ಸೂಪರ್ ಮಾರ್ಕೆಟ್ ಬಾಸ್ಕೆಟ್ ಅಂತ ಅಂದ್ಕೊಳ್ಳಿ. ಆ ಬಾಸ್ಕೆಟ್ ಒಳಗಡೆ ನಿಫ್ಟಿ 50ಯಲ್ಲಿ
ಯಾವ್ಯಾವ ಕಂಪನಿ ಎಷ್ಟೆಷ್ಟು ಪ್ರಮಾಣದಲ್ಲಿ ಇದೆಯೋ ಅಷ್ಟೇ ಪ್ರಮಾಣದಲ್ಲಿ ಆ ಎಲ್ಲಾ 50 ಕಂಪನಿಗಳ ಷೇರುಗಳನ್ನ ಹಾಕಿರ್ತಾರೆ. ಹಾಗಾಗಿ ಬ್ರೋಕರೇಜ್ ಪ್ಲಾಟ್ಫಾರ್ಮ್ನಲ್ಲಿ ನಿಫ್ಟಿ ಬೀಸ್ ಅಂತ ಟೈಪ್ ಮಾಡಿ ಆ ETF ಬಾಸ್ಕೆಟ್ನ 1 ಯೂನಿಟ್ ಕೊಂಡ್ಕೊಂಡ್ರೆ ಸಾಕು. ಒಂದೇ ಒಂದು ಕ್ಲಿಕ್ನಲ್ಲಿ ಭಾರತದ ಟಾಪ್ 50 ಕಂಪನಿಗಳಲ್ಲಿ ಹೂಡಿಕೆ ಮಾಡ್ದ ಹಾಗೆ ಆಗತ್ತೆ. ಆಮೇಲೆ ನಿಫ್ಟಿ 50 ಮೇಲೆ ಹೋದ್ರೆ ಹೂಡಿಕೆಯ ಮೌಲ್ಯವೂ ಮೇಲೆ ಹೋಗುತ್ತೆ. ನಿಫ್ಟಿ ಕೆಳಗೆ ಬಂದ್ರೆ ಹೂಡಿಕೆಯ ಮೌಲ್ಯನೂ ಕೆಳಗೆ ಬರುತ್ತೆ. ಅಷ್ಟು ಸಿಂಪಲ್. ಸರಿ, ಈಗ ನಿಫ್ಟಿ ಅಂದ್ರೇನು, ಅದು ಹೇಗೆ ಕೆಲಸ ಮಾಡುತ್ತೆ ಅಂತ ನಮ್ಗೆಲ್ಲ ಗೊತ್ತಾಯ್ತು. ಆದ್ರೆ ಕೊನೆಯಲ್ಲಿ ಒಂದು ದೊಡ್ಡ ಪ್ರಶ್ನೆ ಉಳಿಯುತ್ತೆ. ನಮ್ಮ ದೇಶದ ಲಕ್ಷಾಂತರ ಕಂಪನಿಗಳಲ್ಲಿ ಕೇವಲ 50 ಅತಿ ದೊಡ್ಡ ಕಂಪನಿಗಳ ಏರಿಳಿತವನ್ನ ನೋಡಿ ಇಡೀ ಭಾರತದ ಆರ್ಥಿಕತೆಯ ಆರೋಗ್ಯವನ್ನ ಅಳೆಯೋದು ಸರಿನಾ? ಇದು ನಿಜವಾದ ಚಿತ್ರಣವನ್ನು ಕೊಡುತ್ತಾ? ಈ ಬಗ್ಗೆ ಯೋಚನೆ ಮಾಡಿ.